ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಇವತ್ತಿನ ನನ್ನ ನ್ಯೂಸ್ ಬಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ವೈಜಾಗ್ನಲ್ಲೇ ನಡೀತಿರೋದು ನಿಮಗೆ ಗೊತ್ತಿರೋ ವಿಚಾರನೇ. ಈಗ ಅದು ವಿಚಾರ ಅಲ್ಲ, ನಮ್ಮ ಟೀಮ್ ಇಂಡಿಯಾ ಅವರು 108 ರನ್ಗಳಿಂದ ಭರ್ಜರಿಗಳನ್ನು ಸಾಧಿಸಿದ್ದಾರೆ ಗೆಳೆಯರೆ. ಹೌದು, ಇದು ನಿಜ. ಮೊದಲು ಬ್ಯಾಟ್ ಮಾಡಿದ ನಮ್ಮ ಟೀಮ್ ಇಂಡಿಯಾ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ 396 ರನ್ಗಳನ್ನು ಸಿಡಿಸಿದರು. ಇದರಲ್ಲಿ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು 290 ಬಾಲ್ಗಳಲ್ಲಿ 209 ರನ್ಗಳನ್ನು ಸಿಡಿಸಿದರು ಗೆಳೆಯರು. ಹಾಗೆ ಶುಭಮ್ ಗಿಲ್ ಅವರು 46 ಬಾಲ್ಗಳಲ್ಲಿ 34 ರನ್ಗಳನ್ನು ಸಿಡಿಸಿ ತಮ್ಮ ತಂಡ 396 ರನ್ಗಳನ್ನು ಸೇರಿಸುವಲ್ಲಿ ಸಮರ್ಥರಾದರು. ಹಾಗೆ ಇಂಗ್ಲೆಂಡ್ ಪರ ಜೇಮ್ಸ್ ಆಂಡರ್ಸನ್ ಅವರು 25 ಓವರ್ಗಳನ್ನು ಮಾಡಿ ಕೇವಲ 47 ರನ್ಗಳನ್ನು ಕೊಟ್ಟು 3 ವಿಕೆಟ್ಗಳನ್ನು ಪಡೆದರು. ಹಾಗೆ ರೆಹಮಾನ್ ಅಹಮದ್ ಕೂಡ 65 ರನ್ಗಳನ್ನು ಕೊಟ್ಟು 3 ವಿಕೆಟ್ಗಳನ್ನು ಪಡೆದು ನಮ್ಮ ಟೀಮ್ ಇಂಡಿಯಾದ ಪತನಕ್ಕೆ ಕಾರಣವಾದರು ಗೆಳೆಯರೆ. ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ ಇಂಗ್ಲೆಂಡ್ ಕೂಡ ಆರಂಭಿಕ ಆಘಾತವನ್ನೇ ಅನುಭವಿಸಿದರು. ಓಪನರ್ ಆದಂತಹ ಡಕ್ಲೆಟ್ ಕೂಡ ಕೇವಲ 21 ರನ್ಗಳಿಗೆ ಔಟ್ ಆದರು. ಹಾಗೆ ಮೊದಲ ಮ್ಯಾಚ್ನಲ್ಲಿ ಆಸೆಯನ್ನು ಹುಟ್ಟಿಸಿದ್ದ ಶಾಯ್ ಹೋಪ್ ಕೂಡ ಕೇವಲ 23 ರನ್ಗಳನ್ನು ಮಾತ್ರ ಸಿಡಿಸುವಲ್ಲಿ ವಿಫಲವಾದರು ಗೆಳೆಯರೆ. ಆ ನಂತರ ಓಪನರ್ ಆದಂತಹ ಕಾರ್ಲೆ ಬಿಟ್ಟು ಬೇರೆ ಇನ್ಯಾವ ಆಟಗಾರನೂ ಕೂಡ ತಂಡದ ಹೆಚ್ಚು ಮೊತ್ತ ಸಾಧಿಸುವಲ್ಲಿ ವಿಫಲವಾದರು. ಆದರೆ ಕ್ಯಾಪ್ಟನ್ ಆದಂತಹ ಬೆನ್ ಸ್ಟೋಕ್ಸ್ ಅವರು 54 ಬಾಲ್ಗಳಲ್ಲಿ 47 ರನ್ಗಳನ್ನು ಕೊಟ್ಟು ನಮ್ಮ ಜಸ್ಪ್ರೀತ್ ಬುಮ್ರಾ ಅವರಿಗೆ ವಿಕೆಟನ್ನು ಒಪ್ಪಿಸಿದರು ಗೆಳೆಯರೆ. ಈ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ನಲ್ಲಿ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಬೊಂಬಾಟ್ ಬೌಲಿಂಗ್ ಮಾಡಿದ್ದಾರೆ ಗೆಳೆಯರೆ. ಕೇವಲ 16 ಓವರ್ಗಳಲ್ಲಿ 45 ರನ್ಗಳನ್ನು ಕೊಟ್ಟು ಪ್ರಮುಖವಾದಂತಹ 6 ವಿಕೆಟ್ಗಳನ್ನು ಪಡೆದಿದ್ದರು ಗೆಳೆಯರು. ಇದರಿಂದ 5 ವಿಕೆಟ್ಗಳನ್ನು ಪಡೆದ ಸಾಧನೆಯನ್ನು ಕೂಡ ಮಾಡಿದರು. ಹಾಗೆ ಇವರ ಜೊತೆ ನಮ್ಮ ಮಿಸ್ಟ್ರಿ ಸ್ಪಿನ್ನರ್ ಆದಂತಹ ಕುಲ್ದೀಪ್ ಯಾದವ್ ಕೂಡ ಕೇವಲ 17 ಓವರ್ಗಳನ್ನು ಮಾಡಿ 71 ರನ್ಗಳನ್ನು ಕೊಟ್ಟು 3 ವಿಕೆಟ್ಗಳನ್ನು ಪಡೆಯುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದರು ಗೆಳೆಯರೆ. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತಹ ನಮ್ಮ ಟೀಮ್ ಇಂಡಿಯಾ ಓಪನರ್ ಆದಂತಹ ಯಶಸ್ವಿ ಜೈಸ್ವಾಲ್ ಹಾಗೂ ರೋಹಿತ್ ಶರ್ಮಾ ಅವರ ವಿಕೆಟನ್ನು ಕಳೆದುಕೊಂಡಿತ್ತು ಗೆಳೆಯರೆ. ತದನಂತರ ಬ್ಯಾಟ್ ಮಾಡಿದಂತಹ ಶುಭಮ್ ಗಿಲ್ ಹಾಗೂ ಶ್ರೇಯಸ್ ಅಯ್ಯರ್ ಕೂಡ ತಂಡದ ರನ್ಗಳನ್ನು ಹೊಳೆಹರಿಸಿದರು ಗೆಳೆಯರೆ. ಇದರಲ್ಲಿ ನಮ್ಮ ಯಂಗ್ ಪ್ರಿನ್ಸ್ ಆದಂತಹ ಶುಭಮ್ ಗಿಲ್ ಅವರು 147 ಬಾಲ್ಗಳಲ್ಲಿ 104 ರನ್ಗಳನ್ನು ಹೊಡೆದು ತಂಡದ ಬೃಹತ್ ಮೊತ್ತ ಕಲೆ ಹಾಕಲು ಮಹತ್ವದ ಪೂರ್ವ ಸಾಧನೆ ಮಾಡಲು ಸಾಧ್ಯವಾಯಿತು ಗೆಳೆಯರೆ. ಹಾಗೆ ಅವರ ಜೊತೆ ಲೆಫ್ಟ್ ಹ್ಯಾಂಡರ್ ಆದಂತಹ ಅಕ್ಷರ್ ಪಟೇಲ್ ಕೂಡ 84 ಬಾಲ್ಗಳಲ್ಲಿ 45 ರನ್ಗಳನ್ನು ಸಿಡಿಸುವ ಮೂಲಕ ನಮ್ಮ ಟೀಮ್ ಇಂಡಿಯಾ ಅವರು ತನ್ನ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಕೇವಲ 255 ರನ್ಗಳನ್ನು ಹೊಡೆಯುವುದರಲ್ಲಿ ಮಾತ್ರ ವಿಫಲವಾಯಿತು ಗೆಳೆಯರೆ. ಇದರಿಂದಾಗಿ ನಮ್ಮ ಟೀಮ್ ಇಂಡಿಯಾ ಅವರು 400 ರನ್ಗಳ ಟಾರ್ಗೆಟನ್ನು ಕೊಟ್ಟಿತ್ತು. ಇದರಲ್ಲಿ ಟಾಮ್ ಕಾರ್ಲೆ ಅವರು 27 ಓವರ್ಗಳನ್ನು ಮಾಡಿ 77 ರನ್ಗಳನ್ನು ಕೊಟ್ಟು 4 ವಿಕೆಟ್ ಪಡೆದರು. ಹಾಗೆ ರೆಹಮಾನ್ ಅಹಮದ್ ಕೂಡ ಮತ್ತೆ 25 ಓವರ್ಗಳಲ್ಲಿ 88 ರನ್ಗಳನ್ನು ಕೊಟ್ಟು 3 ವಿಕೆಟ್ ಪಡೆಯುವಲ್ಲಿ ಸಮರ್ಥರಾದರು ಗೆಳೆಯರೆ. ಹಾಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದಂತಹ ಇಂಗ್ಲೆಂಡ್ ಕೂಡ ಮತ್ತೊಮ್ಮೆ ಆಘಾತ ಅನುಭವಿಸಿದ ಗೆಳೆಯರೆ. ಓಪನರ್ ಆದಂತಹ ಡಕ್ಲೆಟ್ ಕೂಡ ಕೇವಲ 28 ರನ್ಗಳನ್ನು ಸಿಡಿಸಿ ಔಟ್ ಆದರು. ತದನಂತರ ಬಂದಂತಹ ಯಾವುದೇ ಬ್ಯಾಟರ್ ಕೂಡ ರನ್ಗಳನ್ನು ಹೊಳೆಹರಿಸುವುದರಲ್ಲಿ ವಿಫಲವಾದರು ಗೆಳೆಯರೆ. ಆದರೆ ಮೊದಲ ಇನ್ನಿಂಗ್ಸ್ನಲ್ಲಿ ರನ್ ಹೊಳೆಹರಿಸಿದಂತಹ ಕಾರ್ಲೆ ಅವರು ಮತ್ತೊಮ್ಮೆ 132 ಬಾಲ್ಗಳಲ್ಲಿ 73 ರನ್ಗಳನ್ನು ಸಿಡಿಸುವುದರಲ್ಲಿ ಸಾಧನೆ ಮಾಡಿದರು. ಹಾಗೆ ಇವರ ಜೊತೆ ಟಾಮ್ ಹಾರ್ಲೆ ಕೂಡ 47 ಬಾಲ್ಗಳಲ್ಲಿ 38 ರನ್ಗಳನ್ನು ಸಿಡಿಸಿ ಇಂಗ್ಲೆಂಡ್ ಅವರು ಕೇವಲ 292 ರನ್ಗಳನ್ನು ಸಿಡಿಸುವುದರಲ್ಲೇ ಮಾತ್ರ ವಿಫಲವಾದರು. ಈ ಬಾರಿಯೂ ಕೂಡ ನಮ್ಮ ಬೂಮ್ರಾ ಅವರು 18 ಓವರ್ಗಳನ್ನು ಮಾಡಿ 46 ರನ್ಗಳನ್ನು ಕೊಟ್ಟು 3 ವಿಕೆಟ್ ಪಡೆದರು. ಹಾಗೆ ನಮ್ಮ ಮಿಸ್ಟ್ರಿ ಸ್ಪಿನ್ನರ್ ಆದಂತಹ ರವಿಚಂದ್ರನ್ ಅಶ್ವಿನ್ ಕೂಡ
18 ಓವರ್ಗಳನ್ನು ಮಾಡಿ 72 ರನ್ಗಳನ್ನು ಕೊಟ್ಟು 3 ವಿಕೆಟ್ಗಳನ್ನು ಪಡೆಯುವುದರಲ್ಲಿ ಸಫಲವಾದರು ಗೆಳೆಯರೆ. ಇದರಿಂದಾಗಿ ನಮ್ಮ ಟೀಮ್ ಇಂಡಿಯಾ ಅವರು ಇನ್ನೂ ಒಂದು ದಿನ ಬಾಕಿ ಇದ್ದಂತೆಯೇ ಬರೋಬ್ಬರಿ 108 ರನ್ಗಳಿಂದ ಈ ಮ್ಯಾಚನ್ನು ವಶಪಡಿಸಿಕೊಂಡರು ಗೆಳೆಯರೆ. ಇದರಿಂದಾಗಿ 5 ಮ್ಯಾಚ್ನ ಟೆಸ್ಟ್ ಸೀರೀಸ್ನಲ್ಲಿ 1-1 ಸಮಬಲದಿಂದ ಬೇಸ್ಬಾಲ್ ಟೂರ್ನಿಮೆಂಟ್ ಮುಂದುವರಿಯುತ್ತಿದೆ ಗೆಳೆಯರೆ. ಇದರಲ್ಲಿ 2 ಇನ್ನಿಂಗ್ಸ್ಗಳಿಂದ ಮಿಸ್ಟ್ರಿ ಬೌಲಿಂಗ್ ಮಾಡಿದಂತಹ ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರು 9 ವಿಕೆಟ್ಗಳನ್ನು ಪಡೆಯುವ ಮೂಲಕ ಈ ಪಂದ್ಯದ ಶ್ರೇಷ್ಠ ಪ್ರಶಸ್ತಿಯನ್ನು ಭಾಜನರಾದರು ಗೆಳೆಯರೆ. ಸೊ ಇದು ಬಂದು ಇಲ್ಲಿಯವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.